ಕೇರಳ ವಿಧಾನಸಭಾ ಚುನಾವಣೆಯ ಕಾವುಗೇರ್ತಾ ಇದ್ದಂತೆ ಗಡಿನಾಡು ಮಂಜೇಶ್ವರದಲ್ಲಿ ಈ ಬಾರಿ ರಾಜಕೀಯ ಚಿತ್ರಣ ಕುತೂಹಲದ ಘಟ್ಟ ತಲುಪಿದೆ. ಇಲ್ಲಿನ ಸಾಂಪ್ರದಾಯಿಕ ತ್ರಿಕೋನ ಸ್ಪರ್ಧೆಯು ಹೊಸ ತಿರುವು ಪಡೆದುಕೊಂಡಿದ್ದು 2006ರ ಚುನಾವಣಾ ಫಲಿತಾಂಶ ಮರುಕಳಿಸುವ ಮುನ್ಸೂಚನೆಗಳು ದಟ್ಟವಾಗ್ತಾ ಇದೆ. ಸ್ಥಳೀಯ ಅಭ್ಯರ್ಥಿಗಳ ನಡುವೆ ಬಿರುಸಿನ ಪೈಪೋಟಿ. ಈ ಬಾರಿಯ ವಿಶೇಷವೆಂದರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಎರಡೂ ರಂಗಗಳು ಸ್ಥಳೀಯ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿರುವುದು. ಇದು ಮತದಾರರಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಎಲ್ಡಿಎಫ್ ಅಭ್ಯರ್ಥಿ ಕೆಆರ್ ಜಯಾನಂದ ಅವರು ಪ್ರಚಾರದಲ್ಲಿ ಸದ್ಯ ಮುಂಚೂಣಿಯಲ್ಲಿದ್ದು ಸ್ಥಳೀಯತೆ ಮತ್ತು ಅಭಿವೃದ್ಧಿಯ ಮಂತ್ರವನ್ನು ಜಪಿಸುತ್ತಿದ್ದಾರೆ. ಪ್ರಚಾರದ ವೇಳೆ ಮಾತನಾಡ್ತಾ ಇರುವ ಜಯಾನಂದ ಅವರು 2006ರಲ್ಲಿ ಸಿಎಚ್ ಕುഞ്ഞിമ്പು ಅವರು ಸಾಧಿಸಿದ ಐತಿಹಾಸಿಕ ಗೆಲುವನ್ನ ಈ ಬಾರಿ ತಾವು ಪುನರಾವರ್ತಿಸುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗ ಸರ್ಕಾರ ಮಾಡಿದ ಜನಪರ ಸಾಧನೆಗಳು ಮತ್ತು ಅಭಿವೃದ್ಧಿ ಕೆಲಸಗಳೇ ತಮ್ಮ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂಬುದು ಅವರ ನಂಬಿಕೆ. ಮಂಜೇಶ್ವರದ ಈ ಬಾರಿಯ ಕದನದಲ್ಲಿ ಕೆಲವು ಅಚ್ಚರಿಯ ಬೆಳವಣಿಗೆಗಳು ಕಂಡುಬರ್ತಾ ಇದೆ. ಯುಡಿಎಫ್ಗೆ ಸಾಂಪ್ರದಾಯಿಕವಾಗಿ ಹೋಗ್ತಾ ಇದ್ದ ಮತಗಳಲ್ಲಿ ಈ ಬಾರಿ ಒಡಕು ಕಾಣುವ ಸಾಧ್ಯತೆ ಇದೆ. ಎಸ್ಡಿಪಿಐ ಕಾರ್ಯಕರ್ತರು ಈ ಬಾರಿ ಎಲ್ಡಿಎಫ್ಗೆ ಬೆಂಬಲ ನೀಡುವ ಇಂಗಿತ ವ್ಯಕ್ತಪಡಿಸಿರುವುದು ಚುನಾವಣಾ ಫಲಿತಾಂಶದ ವೇಳೆ ದೊಡ್ಡ ಪ್ರಭಾವ ಬೀರಬಹುದು ಎನ್ನಲಾಗ್ತಾ ಇದೆ. ಬಿಜೆಪಿ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡ್ತಾ ಇದ್ರೆ ಯುಡಿಎಫ್ ತನ್ನ ಪಾರಮ್ಯವನ್ನ ಕಾಪಾಡಿಕೊಳ್ಳಲು ಯತ್ನಿಸ್ತಾ ಇದೆ. ಆದರೆ ಎಡರಂಗದ ಚುರುಕಿನ ಪ್ರಚಾರ ಈ ಎರಡು ಪಕ್ಷಗಳಿಗೆ ನಡುಕ ಹುಟ್ಟಿಸಿರುವುದು ಸುಳ್ಳಲ್ಲ. ಸದ್ಯದ ಮಂಜೇಶ್ವರದ ಟ್ರೆಂಡ್ ಗಮನಿಸಿದ್ರೆ ಮತದಾರರು ಅಭಿವೃದ್ಧಿ ಮತ್ತು ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆ ನೀಡುವಂತೆ ಕಾಣ್ತಾ ಇದೆ. ಕೆಆರ್ ಜಯಾನಂದ ಅವರ ಪರವಾಗಿ ಬೀಸ್ತಾ ಇರುವಂತಹ ಗಾಳಿಯು ಎಡರಂಗಕ್ಕೆ ದಶಕಗಳ ನಂತರ ಮಂಜೇಶ್ವರದ ಗದ್ದುಗೆಯನ್ನ ಮರಳಿ ನೀಡುತ್ತದೆಯೇ ಎಂಬುದು ಇಡೀ ರಾಜ್ಯದ കുതൂഹലಕ್ಕೆ കാരണವಾಗಿದೆ. നാട്ടുകാരെ വോട്ടർമാരെ ഇന്ന് ഞാൻ നിൽക്കുന്നത് ഏറ്റവും പ്രസിദ്ധമായ ഉദ്യാവറ ആയിര ജമാഅത്ത് പ്രദേശത്താണ്. ഈ ആയിര ജമാഅത്ത് ഉദ്യാവറ മാടമ്പലത്തിന് ഒരു ബന്ധമുണ്ട്. അത് ഇന്നുണ്ടായ ബന്ധങ്ങളൊന്നല്ല, ശേഖമാര കാലത്തുണ്ടായി എന്നാണ് പറയുന്നത്. മാട ഉത്സവവുമായി ബന്ധപ്പെട്ടുള്ള ഒരു മതസൗഹാർദ്ദത്തിൻ്റെ ഉത്സവമാണ് മാട ഉത്സവം. അതിൻ്റെ ഏറ്റവും പ്രധാനപ്പെട്ട ഒരു ജുമാ മസ്ജിദ് കൂടിയാണ് ഈ ആയിര ജമാഅത്ത്. ഇവിടെ ഇന്ന് തെരഞ്ഞെടുപ്പുമായി ബന്ധപ്പെട്ടുള്ള വോട്ട് ചോദിക്കലുമായി ബന്ധപ്പെട്ടുള്ള കാര്യത്തിൽ ബന്ധപ്പെട്ടാണ് ഈ പള്ളി അംഗങ്ങൾക്ക് പറയാൻ സാധിച്ചത്. 9-ാം തീയതി നടക്കുന്ന തെരഞ്ഞെടുപ്പ് കേരളത്തിനകത്ത് ഇടതുപക്ഷ ജനാധിപത്യ മുന്നണി സർക്കാർ വീണ്ടും അധികാരത്തിൽ വരും എന്നതിൻ്റെ വെളിച്ചം മഞ്ചേശ്വർ മണ്ഡല കഴിഞ്ഞ കുറേ കാലമായി വർഗീയം പറഞ്ഞുകൊണ്ടാണ് BJPയും മുസ്ലിം ലീഗും ഇവിടെ വോട്ട് കൊടുക്കുന്നത്. ഈ പ്രോസസ് അവസാനത്തെ മിനുക്ക് പണി BJP തതും അതുപോലെ തന്നെ മുസ്ലിം ലീഗ് വർഗീയമാണ്. അത് നടക്കില്ല എന്നതാണ്. പയ്യോളിക്ക് ഗ്രാമപഞ്ചായത്തിൽ ലീഗ് BJP കോൺഗ്രസ് ഒക്കാണ് സ്റ്റാൻഡിംഗ് കമ്മിറ്റി ചെയർമാൻ പങ്കിട്ടത്. ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ.